ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಬ್ಯಾಕ್ BK ಎಡಿಟಿಂಗ್ ಸ್ಟುಡಿಯೋ 09 ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ನಿಮ್ಮ ಬಸವರಾಜ್. ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಾಗ ನಾವು ಏನಪ್ಪ ತಿಳ್ಕೊಳ್ಳೋಣಪ್ಪ ಅಂದ್ರೆ ಒಂದು ಒಳ್ಳೆ ಯೂಟ್ಯೂಬ್ ಬಗ್ಗೆನ ಅಂತ ತಿಳ್ಕೊರಿ. ಏನು ಹೇಳೋಕ್ಕಾಗಲ್ಲ. ಮತ್ತು ಯೂಟ್ಯೂಬ್ ಇದಕ್ಕೆ ಏನು ಸ್ವಲ್ಪ ಚಾನಲ್ ಬ್ಯಾನರ್ ಅಂತ ನೋಡ್ತಿರ್ತಾರಲ್ಲ, ಅವರು ಎದರ ಬಗ್ಗೆ ವಿಡಿಯೋ ಮಾಡ್ತಾರೆ ಅಂತೇಳಿ ಮ್ಯಾಗ ಒಂದು ಚಾನಲ್ ಬ್ಯಾನರ್ ಮ್ಯಾಗ ಡಿಪ್ಗಳು ಹಾಕೊಂಡಿರ್ತಾರೆ ಅವ್ರು. ಯೂಟ್ಯೂಬರ್ಸ್ಗಳು ಹಾಕೊಂಡಿರ್ತಾರೆ. ಅದೇ ರೀತಿ ನಿಮ್ಮ ಯೂಟ್ಯೂಬ್ ಚಾನಲ್ ನೀವು ಹೆಂಗೆ ಮಾಡಿ ಹಾಕೋದು ತೋರಿಸ್ತೀನಿ. ಮೊದಲ ನಿಮ್ಗೆ ತಂಬ್ಲೈನ್ ಒಳಗೆ ನೋಡಿರ್ತೀರಿ, ಆದರೆ ನಿಮ್ಗೆ ಲೈವ್ ಒಳಗೆ ತೋರಿಸ್ತೀನಿ. ಏನಪ್ಪ ಅಂದರೆ ಈ ಸದ್ದ ಎಡಿಟ್ ಮಾಡಿರುವಂತಹ ಒಂದಿಷ್ಟು ಫೋಟೋಸ್ ಇವೆಲ್ಲ. ಓಕೆ 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 ಯಾವ ತೋರಿಸ್ಲಿ, ಇದು ತೋರಿಸ್ತೀನಿ. ಓಕೆ, ಏನು ನೋಡ್ತಾ ಇರೋದು ಫ್ರೆಂಡ್ಸ, ಈ ರೀತಿ ಈಗ ನೋಡ್ತಾ ಇರ್ಬೋದು ನೀವು. ಇದೊಂದು ನಿಮಗೆ ಫುಲ್ ಸಣ್ಣ ಮಾಡಿ ತೋರಿಸ್ತೀನಿ. ಇದು ಮನೋಜ್ ಡೇ ಅಂತ ಒಂದು ಯೂಟ್ಯೂಬರ್ ಇದ್ದಾರೆ, ತೋರಿಸ್ತೀನಿ. ಯೂಟ್ಯೂಬಲ್ಲೇ ಹೋಗ್ಬಿಟ್ಟು ಓಕೆನಾ. ಈಗ ಯೂಟ್ಯೂಬ್ನ ಓಪನ್ ಮಾಡ್ಕೊಂಡ್ರೆ ಸರ್ಚ್ ಆಪ್ಷನ್ ಬಂದುಬಿಟ್ಟು ಮನೋಜ್ ಡೇ ಅಂತ ಹೊಡೆದ್ರೆ ಫಸ್ಟಿಗೆ ಚಾನಲ್ ಓಪನ್ ಆಗುತ್ತೆ. ಓಪನ್ ಮಾಡ್ಕೊಳ್ಳಿ. ಓಕೆ, ನೋಡ್ತಾ ಇರೋದು ಇಲ್ಲಿ ಈ ಬ್ಯಾನರ್ ಇದೆಯಲ್ಲ, ಇದೇ ರೀತಿಯಾಗಿರುತ್ತೆ ಬ್ಯಾನರ್. ಓಕೆ, ಇಲ್ಲಿದೆ ನೋಡ್ತಾ ಇರೋದು ಬ್ಯಾನರು. ಎರಡು ಸೇಮ್ ಟು ಬ್ಯಾನರ್ ಇದೆ. ಈ ಬ್ಯಾನರ್ ನಾವು ಹೆಂಗೆ ಎಡಿಟ್ ಮಾಡ್ಕೋಬೇಕಂತ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಅಷ್ಟೇ. ಅಲ್ಲಿ ಅವ್ರು ಜಸ್ಟ್ ಫಾಂಟ್ ಚೇಂಜ್ ಮಾಡ್ಕೊಂಡ್ರೆ ಹೊರತು ಏನು ಮಾಡ್ಕೊಂಡಿರಲ್ಲ. ಫಾಂಟ್ ಎಷ್ಟು ಚೇಂಜ್ ಮಾಡ್ಕೊಂಡಿದ್ದೀನಿ. ಈ ಫಾಂಟ್ ಬೇಕಾದ ಫಾಂಟ್ನ ಆ್ಯಡ್ ಮಾಡ್ಕೋಬೋದು. ನಾನು ಸಿಂಪಲ್ಲಾಗಿ ಅವರ ವಿಡಿಯೋನ ಯಾವ ರೀತಿ ಎಡಿಟ್ ಮಾಡ್ಕೋಬೇಕನ್ನೋದು ತಿಳಿಸ್ಕೊಡ್ತೇನೆ. ಓಕೆ ಫ್ರೆಂಡ್ಸ, ನಾವು ಎಲ್ಲ ಮೆಟೀರಿಯಲ್ ಕೊಟ್ಟಿರ್ತೀನಿ. ಜಸ್ಟ್ ಅಲರ್ಟ್ ಮಿಷನ್ದಾಗ ಎಡಿಟ್ ಮಾಡ್ಕೊಳ್ಳೋದು ಹೇಗೆ ಮಾಡ್ಕೊಳ್ಳೋಣ ಅಂತ ನೋಡ್ಕೊಂಡು ಬನ್ನಿ. ನಾವು ಕೊಟ್ಟಿರೋಂಥ ಒಟ್ಟು ಮೆಟೀರಿಯಲ್ ಇರ್ತಾವಲ್ಲ, ನಾವು ಎಡಿಟ್ ಮಾಡ್ಕೊಳ್ಳೋಂಥ ಫೋಟೋಸು, ಬ್ಯಾಕ್ಗ್ರೌಂಡ್ಸು ಎಲ್ಲರೂ ತೊಗೊಳ್ಳಿ. ಓಕೆನಾ, ಡೌನ್ ಮಾಡ್ಕೊಳ್ಳಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಈಗ ಅಲರ್ಟ್ ಮಿಷನ್ ಓಪನ್ ಮಾಡ್ಕೊಳ್ಳಿ. ನಿಮ್ದು ಹತ್ತ ಯಾವುದೇ ಅಲರ್ಟ್ ಮಿಷನ್ ಇರಲಿ, ಆ ಅಲರ್ಟ್ ಮಿಷನ್ ಓಪನ್ ಮಾಡ್ಕೊಳ್ಳಿ. ಓಕೆ, ವೇಟ್ನ ಮಾಡ್ಕೊಳ್ಳಿ, ಸ್ವಲ್ಪ ಪ್ರೆಸ್ ಆಗ್ತದೆ. ಓಕೆ ಫ್ರೆಂಡ್ಸ್, ಓಕೆ, ಈ ರೀತಿ ಆದಮೇಲೆ ಇಲ್ಲಿ ಪ್ಲಸ್ ಸೆಕೆಂಡಲ್ಲಿ ಕೊಟ್ಬಿಟ್ಟು ಇಲ್ಲಿ 16.9ಕ್ಕೆ ಬರೋ ಪರ್ಸೆಂಟ್ ರೇಷಿಯೋ ಇರುತ್ತಲ್ಲ, ಈ 16.9 ಕ್ಲಿಕ್ ಮಾಡಿಬಿಟ್ಟು ಕ್ರಿಯೇಟ್ ಪ್ರಾಜೆಕ್ಟ್ ಹೊಡೋಕೋಗುತ್ತೆ. ಕೊಟ್ಟಾದಮೇಲೆ ಮತ್ತೆ ಇಲ್ಲಿ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೀಡಿಯಮ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮಗೊಂದು ಫೋಟೋಸ್ನ ಕೊಟ್ಟಿದೆ ಬ್ಯಾಕ್ಗ್ರೌಂಡ್. ಆ ಫೋಟೋಸ್, ಆ ಒಂದು ಫೋಟೋಸ್ನ ಫುಲ್ ಪರ್ಫೆಕ್ಟಾಗಿ ಎರಡನ್ನ ಮಾಡ್ಕೊಳ್ಳಿ. ಎರಡು ಮಾಡ್ಕೋತಿರಲ್ಲ, ಈ ಸದ್ದ ಇದೊಂದು ಆಯಿತು. ಇದೊಂದು ಫೋಟೋಸು ಇಲ್ಲಿ ಕಂಪ್ಲೀಟಾಗಿ ಎರಡು ಆಯಿತು. ಇನ್ನೊಂದು ನಿಮಗೆ ಏನಪ್ಪ ಅಂದರೆ ಇನ್ನೊಂದು ಕೊಡ್ತೇನೆ. ಓಕೆ, ಯಾವುದಂದ್ರೆ ಪ್ಲಸ್ ಕ್ಲಿಕ್ ಮಾಡಿ ಮೀಡಿಯಮಾಗಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಒಂದು ಅದು ಬಾರ್ಡ್ರ್ ಕೊಡ್ತೀನಿ ನಿಮಗೆ. ಆ ಸೈಜ್ ಒಳಗೆ ನೀವು ಹೆಂಗೆ ಇಟ್ಕೋಬೇಕು ಅನ್ನೋದಕ್ಕೆ ಸೈಜ್ ತಕ್ಕಂಗೆ ಇಟ್ಕೊಳಕ್ಕೆ ಹೆಂಗೆ ಮಾಡ್ಕೊಳ್ಳೋದಂದರೆ ಬಾರ್ಡ್ರ ಈ ಸದ್ದ ಏನು ಬರ್ತಿರಲ್ಲ ಫ್ರೆಂಡ್ಸ, ಇದೊಂದು ಬಾರ್ಡ್ರ್ PNG ಒಂದು ಹಾಕೋರಿ. ಎಫೆಕ್ಟ್ಸ್ ಮೇಲೆ ಹೋಗ್ಬಿಟ್ಟು ಆ್ಯಡ್ ಎಫೆಕ್ಟ್ ಮೇಲೆ ಹೋಗ್ಬಿಟ್ಟು ಆ ಬ್ಲಾಕ್ PNG ಕೊಟ್ಟಿರ್ತೀನಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೀನಲ್ಲ. ಓಕೆನಾ, ಕ್ರೋಮ್ಯಾಕಿ ಮೇಲೆ ಹೋಗ್ಬಿಟ್ಟು ಇಲ್ಲಿ ಕಲರ್ ಆಪ್ಷನ್ ಇರುತ್ತಲ್ಲ, ಕಲರ್ ಆಪ್ಷನ್ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಬ್ಯಾಕ್ ಬಂದುಬಿಟ್ಟು ಹೊಳ್ಳಿ ನೋಡಿರಿ, ಇದನ್ನು ಬ್ಲ್ಯಾಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನೋಡ್ತಾ ಇರೋದು ಬ್ಲ್ಯಾಕ್ ಎಲ್ಲ ಹೋಯ್ತು, ಬರೋ ವೈಟ್ ಕಲರ್ ಅಷ್ಟು ಹೋಯ್ತು. ಓಕೆ, ಈ ಬರೋಬ್ಬರಿ ಕೂತು ನೋಡ್ತಿರ್ಬೋದು. ಓಕೆ ಫ್ರೆಂಡ್ಸಾ, ಓಕೆ, ಬರೋಬ್ಬರಿ ಯಾವ್ಯಾವ ಸೈಜ್ನ ನಾವು ಯಾವ್ಯಾವ ಇಟ್ಕೋಬೇಕು ಅನ್ನೋದು ಇಲ್ಲಿ ಕ್ಲಿಯರಾಗಿ ಕಾಣುತ್ತೆ. ಓಕೆ ಫ್ರೆಂಡ್ಸ, ಇದಕ್ಕೆ ಮೊಟ್ಟ ಮೊದಲು ಏನು ಮಾಡ್ಕೋಕೋತಂದ್ರೆ ಏನಪ್ಪ ಅಂದರೆ ಇದಕ್ಕೆ ಬರೋಕೋದು ನೀವು ಗೂಗಲಿಗೆ ಹೋಗ್ಬಿಟ್ಟು ಅಲ್ಲಿ ನಿಮ್ಮ ಫೋಟೋ ಬ್ಯಾಕ್ಗ್ರೌಂಡ್ನ ರಿಮೂವ್ನ ಮಾಡ್ಕೊಳ್ಳಿ. ಓಕೆನಾ, ನಾನು ರಿಮೂವ್ ಮಾಡ್ಕೊಂಡಿದ್ದೀನಿ. ಮತ್ತು ಪ್ಲಸ್ ಕ್ಲಿಕ್ ಮಾಡಿಬಿಟ್ಟು ಮೀಡಿಯಮಾಗಿ ಕ್ಲಿಕ್ ಮಾಡಿಬಿಟ್ಟು ಓಕೆ, ಇಲ್ಲೊಂದು ನೋಡ್ತಿರೋದು ಒಂದು ಫೋಟೋ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡ್ಕೊಂಡಿದ್ದೇನೆ. ಈ ಒಂದು ಸೈಜ್ನ ನಾವು ಡಿಸ್ಕ್ರೀಸ್ ಮಾಡ್ಕೊಳ್ಳೋಣ. ಇಲ್ಲಿ ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಇದ್ದಾರೆ, ಅದನ್ನ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೂರನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೈಜ್ನ ಸಣ್ಣ ಮಾಡ್ಕೊಳ್ಳಿ. ಓಕೆ, ಸೈಜ್ನ ಹಿಂಗೆ ಸಣ್ಣ ಮಾಡ್ಕೊತ ಬನ್ನಿ. ಓಕೆ 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 ಇಟ್ಕೊಂಡ್ಬಿಟ್ಟು ನಿಮ್ಮ ಫಸ್ಟ್ ಆಪ್ಷನ್ ಕ್ಲಿಕ್ ಮಾಡಿಬಿಟ್ಟು ಮೂವ್ ಮಾಡ್ಕೊಳ್ಳಿ. ಓಕೆ, ಇದು ಭಾಳ ದೊಡ್ಡದಾಯ್ತು ಅಂದರೆ ಮತ್ತೆ ಈಗ ಸಣ್ಣ ಮಾಡ್ಕೊಳ್ಳಿ ಆ ಸೈಜ್ ತಗೊಂಡು. ಓಕೆ, ಇನ್ನೊಂದು ಸ್ವಲ್ಪ ದೊಡ್ಡ ಮಾಡ್ಕೊಳ್ಳೋಣ ಫ್ರೆಂಡ್ಸ. ಓಕೆ ಫ್ರೆಂಡ್ಸ್, ಈಗ ಬರೋಬ್ಬರಿ ಕೂತು ಫ್ರೆಂಡ್ಸ ಫೋಟೋ. ಈ ಪ್ಲಸ್ ಮತ್ತೆ ಪ್ಲಸ್ ಕ್ಲಿಕ್ ಮಾಡಿಬಿಟ್ಟು ಈಗ ಯಾರು ಟೆಸ್ಟ್ ಐತೆ ಟೆಸ್ಟ್ ಏನು ಬರುತ್ತೆ ಟೆಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಯಾವ ಚಾನಲ್ ನೇಮ್ ಬರ್ಕೋತಿಲ್ಲ ಆ ಒಂದು ಚಾನಲ್ ನೇಮ್ ಕ್ಲಿಕ್ ಮಾಡಿಬಿಟ್ಟು ಕಲರ್ ಆಪ್ಷನಲ್ಲಿ ವೈಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಬೇಕಾಗಿರೋಂಥ ಕಲರ್ ಇಟ್ಕೋಬೋದಾದರೆ ಇದೊಂದಕ್ಕೆ ಟೆಸ್ಟ್ ಅಡ್ಜಸ್ಟ್ ಆಗಂಗೆ ಇಟ್ಕೊಳ್ಳಿ. 24 ಇಟ್ಕೊಳ್ಳಿ. ನಿಮ್ಮ ಚಾನಲ್ ನೇಮ್ನ ಬರ್ತೀನಿ, BK ಎಡಿಟಿಂಗ್ ಸ್ಟುಡಿಯೋ 09. ಓಕೆ ಫ್ರೆಂಡ್ಸ್, ಇಟ್ಟು ನಾನು ಬರ್ಕೋತೀನಿ. ನಿಮ್ಮ ಚಾನಲ್ ಹೆಸರು ಬರ್ಕೊಳ್ಳಿ. ಓಕೆನಾ, ನೋಡ್ತಾ ಇರ್ಬೋದು. ಈ ಸೈಜ್ನ ಸ್ವಲ್ಪ ದೊಡ್ಡ ಮಾಡ್ಕೊತೀನಿ. ನನಗೆ ರೈಟ್ ಮಾಡ್ಕೊಟ್ಬಿಟ್ಟು ಸ್ವಲ್ಪ ಹಿಂಗೆ ಸೈಡಿಗೆ ಸರ್ಸ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನೋಡ್ತಾ ಇರೋದು. ಓಕೆ 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 ಇಟ್ಟಿಟ್ಟಂದಮೇಲೆ ಇದು ಬಾರ್ಡರ್ ಆ್ಯಂಡ್ ಶ್ಯಾಡೋ ಇದೆ. ಬಾರ್ಡರ್ ಆ್ಯಂಡ್ ಶ್ಯಾಡೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಮೂರನೇ ಆಪ್ಷನ್ ಇರುತ್ತೆ, ಮೂರನೇ ಆಪ್ಷನ್ ಕ್ಲಿಕ್ ಮಾಡಿಬಿಟ್ಟು ಶ್ಯಾಡೋನ ಎನೇಬಲ್ ಮಾಡ್ಕೊಳ್ಳಿ. ಇದೊಂದೇ ಮಾಡ್ಕೊಳ್ಳಿ, ಬಾರ್ಡ್ರ್ ಹಾಕೋಕೆ ಹೋಗ್ಬೇಡ್ರಿ, ಶ್ಯಾಡೋ ಅಷ್ಟೇ ಹಾಕ್ರಿ.
ಇಟ್ಟಾದ್ಮೇಲೆ ಫ್ರೆಂಡ್ಸ್ ಜಸ್ಟು ಈ ಒಂದು ಟೆಸ್ಟ್ ಬರುತ್ತೆ ಅಂತ ತೊಗೊಂಬಿಟ್ಟು ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದನ್ನು ಡೂಪ್ಲಿಕೇಟ್ ಮಾಡ್ಕೊಳ್ಳಿ. ಡೂಪ್ಲಿಕೇಟ್ ಆದಮೇಲೆ ಮತ್ತು ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದನ್ನು ಒಟ್ಟು ಕ್ಲಿಯರ್ ಮಾಡ್ಕೊಳ್ಳಿ. ಆ ಡೂಪ್ಲಿಕೇಟ್ ಮಾಡ್ಕೊಂಡು ಅದು ಒಂದೇ ಕ್ಲಿಯರ್ ಮಾಡಿರಿ. ಅಲ್ಲಿ ನೀವು ನೋಡ್ತಾ ಇರ್ಬೋದು ಯಾವುದ್ರ ಬಗ್ಗೆ ನೀವು ವೀಡಿಯೋನ ಮಾಡ್ತಿರ್ತೀರ, ಇದು ಚಾನಲ್ಲೇ ಬರೋದು. ನೀವು ಯಾವುದ್ರ ಬಗ್ಗೆ ವೀಡಿಯೋ ಮಾಡ್ತಿರ್ತೀರ ಆ ಒಂದು ವೀಡಿಯೋ ಯಾವ್ಯಾವ ವೀಡಿಯೋ ಮಾಡ್ತಿರ್ತೀರಲ್ಲ, ಟೆಕ್ ವೀಡಿಯೋ ಇರ್ಬೋದು, ಎಡಿಟಿಂಗ್ ವೀಡಿಯೋ ಇರ್ಬೋದು, ಯಾವುದೇ ಇರಲಿ ಯಾವುದ್ರ ಬಗ್ಗೆ ಮಾಡ್ತೀರ ಅನ್ನೋದು ಒಂದು 4 ಟೆಸ್ಟ್ನಲ್ಲಿ ಬರೆದು ಇಡಬೇಕಾಗುತ್ತೆ. ಯಾವ್ದು ಮಾಡ್ತೀನಿ ಅಂದರೆ ಎಡಿಟಿಂಗ್ ಹಾಕೊಂಡ್ಬಿಟ್ಟು ಒಂದು ಬಾರ್ ಚಿಹ್ನೆ ಹಾಕೋತೀನಿ. ಹಾಕೊಂಡಂದ್ರೆ ಫ್ರೆಂಡ್ಸ ಆಲ್ ವಿಡಿಯೋ ಮತ್ತೊಂದು ಬಾರ್ ಚಿಹ್ನ ಹಾಕೋತೀನಿ. ಆಮೇಲೆ ಫೋಟೋದು ಹಾಕೊಂಡ್ಬಿಟ್ಟು ಒಂದು ಬಾರ್ ಚಿಹ್ನ ಹಾಕೊಂಡ್ಬಿಟ್ಟು ಎಡಿಟರ್ ಇಟ್ಟು ಹಾಕೊಂಡ್ಬಿಟ್ಟು ಮತ್ತೊಂದು ಬಾರ್ ಚಿಹ್ನ ಹಾಕೊಂಡ್ಬಿಟ್ಟು ಬಿಟ್ಬಿಡ್ತೀನಿ. ಈ ಸೈಜ್ನ ಹಿಂಗೆ ಸರ್ಸೋದು, ಸಣ್ಣಗೆ ನನ್ನ ಕೈಲಿ ಸರ್ಸ್ಕೊಂಡು ಈ 32 ನಂಬರ್ ಇರುತ್ತಲ್ಲ ಸೈಜ್ ಸೆಟ್ ಮಾಡ್ಕೊಳ್ಳು. ಇವಾಗ ಹಿಂಗೆ ನೋಡ್ಕೊಬೋದು. ನಿಮಗೆ ಹೆಂಗೆ ಅಂದ್ರೆ ನೋಡ್ಕೊಬೋದು. ಓಕೆ, ತಳಗೆ ಸರಿಸ್ಬಿಟ್ಟು ನಿಮಗೆ ತೋರಿಸ್ನ ಈಗ ನೋಡ್ತಿರ್ಬೋದು. ಈ ರೀತಿ ಬಂದಿರುತ್ತದು. ಓಕೆನಾ, ಈ ರೀತಿ ಬಂದಿರುತ್ತೆ. ಸೈಜ್ನ ಬೇಕಾದ್ರೆ ಸಣ್ಣ ಮಾಡ್ಕೋಬೋದು, ನೀವು ಎಷ್ಟು ಸಣ್ಣ ಬೇಕಾದ್ರೆ ಮಾಡ್ಕೋಬೋದು. ಓಕೆನಾ, ನಾನು ನಿಮಗೆ ತೋರಿಸ್ತೇನೆ. ಓಕೆ, ಎಷ್ಟು ನಂಬರ್ ಇಟ್ಕೋಬೇಕಂತ ಟೆಸ್ಟ್ನ 16 ನಂಬರ್ ಇಟ್ಕೊಳ್ಳಿ. ಇಟ್ಕೊಂಡಾದ್ಮೇಲೆ ಸೈಜ್ನ ಸ್ವಲ್ಪ ಸಣ್ಣ ಸರ್ಸ್ಬಿಟ್ಟು ಓಕೆ ಈ ರೀತಿ ಸೆಂಟ್ರೊಳಗೆ ಇಟ್ಕೊಬೇಕಾಗುತ್ತೆ ಫ್ರೆಂಡ್ಸ. ಸೆಂಟ್ರನ್ನ ಇಟ್ಕೋತಾರಲ್ಲ ಫ್ರೆಂಡ್ಸ. ಇಟ್ಕೊಂಡಾದ್ಮೇಲೆ ಒಂದು ನಿಮಗೆ ಏನಪ್ಪ ಸೋಷಿಯಲ್ ಮೀಡಿಯಾ PNG ಕೊಟ್ಟಿರ್ತೀನಿ. ನಿಮಗೆ ಸೋಷಿಯಲ್ ಮೀಡಿಯಾ ಓಕೆ, ಸೋಷಿಯಲ್ ಮೀಡಿಯಾದೊಂದು ಕೊಟ್ಟಿರ್ತೇನೆ ಫ್ರೆಂಡ್ಸ್. ಒಂದು PNG ಕೊಟ್ಟಿರ್ತೇನೆ. 2 ಥರ PNG ನಾನು ನಿಮಗೆ ಅಲ್ಲಿ ಕೊಟ್ಟಿರ್ತೇನೆ. ಒಂದು ಕಲರ್ PNG ಇರುತ್ತೆ, ಒಂದು ವೈಟ್ PNG ಇರುತ್ತೆ. ಒಂದು ಕಲರ್ PNG ಆ್ಯಡ್ ಮಾಡ್ಕೊಂಡ್ಬಿಟ್ಟು ಎಫೆಕ್ಟ್ ಮೇಲೆ ಹೋಗ್ಬಿಟ್ಟು ಆ್ಯಡ್ ಎಫೆಕ್ಟ್ಸ್ ಮೇಲೆ ಹೋಗ್ಬೇಕಾಗುತ್ತೆ. ಈ ಕ್ರೋಮಾಕಿನ ಮತ್ತೆ ತೊಗೊಳ್ಳಿ. ಇಲ್ಲಿ ಗ್ರೀನ್ ಕಲರ್ ಅಂತ ಇರುತ್ತೆ, ಅದ್ರ ಮೇಲೆ ಬ್ಲಾಕ್ ಕಲರ್ನ ತೊಗೊಬಿಟ್ಟು ಅಂದ ಕಲರ್ ಹಿಂದಿಂದೆಲ್ಲ ಹೋಗ್ಬಿಡುತ್ತೆ. ಅದಕ್ಕೆ ಮೂವ್ ಟ್ರಾನ್ಸ್ಲೇಷನ್ ಬಂದು ಸಣ್ಣ ಸೈಜ್ ಮಾಡ್ಕೊಳ್ಳಿ. ಓಕೆ, ಇಟ್ಟಾದ್ಮೇಲೆ ಅದನ್ನು ತಂದುಬಿಟ್ಟು ಇಲ್ಲಿ ಕೆಳಗಡೆ ಇಟ್ಕೊಳ್ಳಿ. ಸೈಜ್ನ ಸಣ್ಣದು ಮಾಡ್ಕೊಳ್ಳಿ. ಓಕೆ, ಏನು ತಂದುಬಿಟ್ಟು ಇಲ್ಲಿ ಚೆಂದಾಗಿ ಇಲ್ಲಿ ಮೇಲ್ಗಡೆ ಇಲ್ಲಿ ಇಟ್ಕೊಳ್ಳಿ. ಓಕೆ, ಸೈಜ್ ಆ ಬಾರ್ಡರ್ ಬಿಟ್ಟು ಮೇಲೆ ಇಡಬೇಕಾಗುತ್ತೆ. ಓಕೆ, ಇಟ್ಟಾದ್ಮೇಲೆ ಫ್ರೆಂಡ್ಸ್ ನಾನು ಮತ್ತೇನು ಬರ್ಕೊಂಡಿದ್ದೀನಿ ಅಂತ ಈ ಫೋಟೋದಾಗ ತೋರಿಸ್ತೀನಿ ನಿಮಗೆ. ಎಲ್ಲ ಇಟ್ಕೊಂಡಿನಿ, ಎಲ್ಲ ನೋಡಿ, ಎಲ್ಲ ಟೆಸ್ಟ್ ಟ್ಯೂಟೋರಿಯಲ್ಸ್ ಏನೆಲ್ಲ ಹಾಕೀನಿ. ನನಗೆ ಟ್ಯೂಟೋರಿಯಲ್ಸ್ ಒಂದು ಬಿಟ್ಟೆ, ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ ನೀವು. PNG ಹಾಕೀನಿ. ಇಲ್ಲೊಂದು ಫೋಟೋಸ್ನ ಹಾಕಿನಿ. ಇಲ್ಲಿ ಒಂದು ಎಡಿಟರ್ ಅಂತ ಬರಿಬೇಕು, ಒಂದು ಕನ್ನಡಿಗ ಅಂತ ಬರಿಬೋದು. ನಿಮ್ಮ ಇಷ್ಟ ಬಂದಾಗ ಬರ್ಬೋದು ಫ್ರೆಂಡ್ಸ್, ನೀವೇನು ಬೇಕಾ ಬರ್ಕೋಬೋದು. ಈ ಡಿಸೈನ್ ಫಾಂಟ್ನ ಹೆಂಗೆ ನಾವು ಆ್ಯಡ್ ಮಾಡ್ಕೊಂಡಿ ಅಂತ ನಿಮ್ಗೆ ತೋರಿಸೋದಾದ್ರೆ ಓಕೆ, ಈ ಸದ್ದ ನಮ್ಮದು ಗೂಗಲ್ಗೆ ಓಪನ್ ಮಾಡ್ಕೊಂಡು ಕೊಡ್ತೀನಿ. ಅಲ್ಲಿ ಸಂಕ ಅಂತ ಸರ್ಚ್ ಮಾಡಿ. ಅಲ್ಲಿ ರಾಶಿ ಮತ್ತು ಯೂನಿಕೋಡ್ ಕನ್ನಡದ ಸಂಕ ಅಂತ ಅರವಿಂದ ವಿಶ್ವನಾಥಪುರ ಅವರು ಒಂದು ಕ್ರಿಯೇಟ್ ಮಾಡಿರುವಂತಹ ಒಂದು ಡಿಸೈನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಇದನ್ನು ವಿಸಿಟ್ ಮಾಡಿ ಅಕೌಂಟ್ನ ಯೂಸ್ ಮಾಡಿ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಸೈಜ್ ಇದೆ ಯೂನಿಕೋಡ್ ಟು ASCII ಅಂತಿತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಬರ್ಕೊಳ್ಳಿ, ನೀವೇನು ಬರ್ಕೋತೀರಾ. ನಾನು ಕನ್ನಡಿಗ, ಇಲ್ಲಿ ಮೊದಲು ಕನ್ನಡ ಬರ್ಕೊಂಬಿಟ್ರೆ ಇಲ್ಲಿ ಬಂದ್ಬಿಡುತ್ತೆ ನಾವು ಫ್ರೆಂಡ್ಸ್, ಕನ್ನಡಿಗ ಅದು ಬಂತು. ಇದನ್ನು ತೊಗೊಂಬಿಟ್ಟು ಫುಲ್ ಕಾಪಿ ಮಾಡ್ಕೊಳ್ಳಿ. ಇಟ್ಟಾದ್ಮೇಲೆ ನಾನು ಏನು ಬರೀತೀನಪ್ಪ ಅಂದ್ರೆ ಇಲ್ಲಿ ಎಡಿಟರ್ ಅಂತ ಬರ್ಕೊಂಡಿದ್ದೆಲ್ಲ. ಓಕೆ, ಎಡಿಟರ್ ಅಂತ ಹೋಗ್ತೀನಿ. ಇದೊಂದು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕಾಪಿ ಮಾಡ್ಕೊಳ್ಳಿ. ಈ ಸದ ಆಲ್ಟ್ ಮಷೀನಿಗೆ ಬನ್ನಿ ಫ್ರೆಂಡ್ಸ. ಪ್ಲಸ್ ಕೊಟ್ಬಿಟ್ಟು ಟೆಸ್ಟ್ ಮೇಲೆ ಕೊಟ್ಬಿಟ್ಟು ಇಲ್ಲಿ ನಿಮ್ಗೆ ಬೇಕಾಗಿರೋಂಥ ಒಂದು ಫಾಂಟ್ನ ತೊಗೋಬೇಕು. ಎಡಿಟರ್ ಅಂತಿದೆಯಲ್ಲ, ಕ್ಲಿಕ್ ಮಾಡಿಟ್ಟು ಕಲರ್ ಇದೆಯಲ್ಲ, ಕಲರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ವೈಟ್ ಕಲರ್ ತೊಗೋತೀನಿ ನಾನು. ನೀವು ಬೇಕಾಗಿರೋಂಥ ಕಲರ್ನ ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಇದನ್ನು ಸೈಜ್ನ ಸರತ್ನ ತಂದುಬಿಟ್ಟು ಇಲ್ಲಿ ಇಟ್ಕೋಬೇಕು. ನೋಡ್ತಾ ಇರ್ಬೋದು, ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಆಮೇಲೆ ಬಾರ್ಡರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಶ್ಯಾಡೋ ಆಪ್ಷನ್ ಕ್ಲಿಕ್ ಮಾಡಿಬಿಟ್ಟು ಶ್ಯಾಡೋ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ನೋಡ್ತಾ ಇರ್ಬೋದು ಈ ರೀತಿ ಒಂದು ಇದಾಗುತ್ತೆ. ಏನು ಬೇಕಾದರೆ ಸೈಜ್ನ ಇಲ್ಲಿ ಡಿಸ್ಕ್ರೀಸು ಇನ್ಕ್ರೀಸ್ ಮಾಡ್ಕೋಬೋದು. ಓಕೆ, 14 16 ಮಾಡ್ಕೊಳ್ಳಿ. ಓಕೆ, ಇದನ್ನು ಬಿಟ್ಟು ಇಲ್ಲಿ ಸೈಜ್ನ ಇಲ್ಲೇ ಕರೆಕ್ಟಾಗಿ ಇಟ್ಕೊಳ್ಳಿ. ಈ ಮತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಲೇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೂಪ್ಲಿಕೇಟ್ ಲೇಯರ್ ಮಾಡ್ಕೊಳ್ಳಿ. ಇನ್ನೊಂದು ಲೇಯರ್ ಡೂಪ್ಲಿಕೇಟ್ ಮಾಡ್ಕೊಂಡಿರ್ತಾರೆ, ಆ ಲೇಯರ್ಗೆ ಬಂದುಬಿಟ್ಟು ಟೆಸ್ಟ್ನ ಕ್ಲಿಯರ್ ಮಾಡಿಬಿಟ್ಟು ಈ ಕನ್ನಡಿಗ ಅಂತ ಒಂದು ಟೆಸ್ಟ್ನ ಬರ್ಕೊಂಡಿರ್ತಾರಲ್ಲ, ಟೆಸ್ಟ್ನ ತೊಗೊಂಬಿಟ್ಟು ಹೀಗೆ ಏನಪ್ಪ ಚಾನಲ್ ನೇಮ್ ಇದೆಯಲ್ಲ, ಚಾನಲ್ ನೇಮ್ ಹತ್ತಿರ ತೊಗೊಂಬಿಟ್ಟು ನಾನು ಇಲ್ಲಿ ಸೆಂಟ್ರಲ್ಲಿ ಇಟ್ಕೋತೀನಿ. ಓಕೆ, ನಾವು 10 ಅಕ್ಷರ ಇದೆಯಲ್ಲ ಅದಷ್ಟು ಅಡ್ಜಸ್ಟ್ಮೆಂಟ್ ಆಗಂಗೆ ನಾನು ತಂದುಬಿಟ್ಟು ಕನ್ನಡಿಗ ಅಂತ ಹಿಂಗೆ ಇಟ್ಕೋತೀನಿ ಫ್ರೆಂಡ್ಸ. ಹಿಂಗೆ ಇಟ್ಕೋತಿರಲ್ಲ ಫ್ರೆಂಡ್ಸ್. ಇಟ್ಟಾದ್ಮ್ಯಾಗ ನಾವು ಏನು ಮಾಡ್ಕೋಬೇಕಂದ್ರೆ ಸದ್ದು ನಮ್ಮ ಫೋಟೋ ಬೇಕಲ್ಲ, ಅದು ವೀಡಿಯೋ ಆಗ್ಬಿಡುತ್ತೆ ಅಂತ ತಲೆ ಕೆಡ್ಸೋಕೆ ಹೋಗ್ಬೇಡ್ರಿ. ನೀವು ವೀಡಿಯೋ ಎಲ್ಲ ಎಕ್ಸ್ಪೋರ್ಟ್ ಮಾಡ್ಕೋತಿರಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಮೂಲ್ಯಾಗ ಎರೋ ಮಾರ್ಕ ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ಒಟ್ಟು ರೀತಿ ಏನಪ್ಪ ಅಂದ್ರೆ ಇವು ಟೆಸ್ಟ್ ಹೆಂಗೆ ನಾವು ಪ್ರಾಜೆಕ್ಟ್ ಬೇಕಾ ಇಲ್ಲ ಫೋಟೋಸ್ಗೂ ಬೇಕಾ ನಮಗೆ ಹೇಗೆ ನೋಡ್ತಾರೆ ಎಲ್ಲ ಥರ ಸಿಗ್ತವೆ. ಇಲ್ಲಿ ವೀಡಿಯೋ ಆಪ್ಷನ್ ಇರುತ್ತೆ. ಇಲ್ಲಿ 2ನೇ ಆಪ್ಷನ್ ಇಲ್ಲ ಫ್ರೆಂಡ್ಸ್. ಇಲ್ಲಿ ಈ ಕರೆಂಟ್ ಫ್ರೇಮ್
ಆ್ಯಸ್ PNG ಅಂತಿದ್ದಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಕ್ಸ್ಪೋರ್ಟ್ ಮೇಲೆ ಕೊಡಬೇಕಾಗುತ್ತೆ. ಹೀಗೆ ಕೊಡ್ತಿರಲ್ಲ ಫ್ರೆಂಡ್ಸ ಏನಪ್ಪ ಹೋಗುತ್ತೆ ಅಂದರೆ ಇದು ಒಂದು ಫೋಟೋ ಆಗಿ ಕ್ರಿಯೇಟ್ ಆಗುತ್ತೆ. ಓಕೆ, ಜಸ್ಟ್ ಸೇವ್ ಅಂತ ಕೊಡ್ತೇನೆ. ಇಲ್ಲಿ ನೀನು ಮೂಲೆ ನೋಡ್ತಿರೋ ಟೈಮ್ ಎಷ್ಟಾಗಿದೆ, 11:44 ಆಗ್ಯದ ಟೈಮ. 11:44 ಅಂದರೆ ಸೇವ್ ಕೊಡ್ತೀನಿ. ಈ ಬ್ಯಾಗ್ ಬರ್ತೀನಿ ಫ್ರೆಂಡ್ಸ. ಓಕೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು. ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇದು ಮೋರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ತೋರಿಸ್ತಾಕತ್ತೀನಿ. ಟೈಮ್ 11:44 ಆಗ್ಯದ ಟೈಮ್ ಫ್ರೆಂಡ್ಸ್. ಆ ಡೇಟ್ ನೋಡ್ಕೊತಿರ್ಬೋದು. ನಾನು ಸರಿಯಾಗಿ ಇನ್ನು 12 ಗಂಟೆಗೆ ಇನ್ನು 15 ನಿಮಿಷ ಬಾಕಿ ಮಾತ್ರ ಇದೆ. ಓಕೆನಾ ಫ್ರೆಂಡ್ಸ, ಈ ಹೊತ್ತಿನಾಗ ಒಂದು ಇದು ಐಡಿಯಾ ಬಂತು ನನಗೆ. ನಾನು ಬ್ಯಾನರ್ ಮಾಡಿ ಹಾಕಿದೆ. ಇದೊಂದು ವಿಡಿಯೋ ಮಾಡಿಬಿಟ್ರೆ ನಿಮಗೆ ಚಲೋ ಆಗುತ್ತೆ. ಯಾರಾದರೂ ಹೊಸದಾಗಿ ಎಡಿಟ್ ಮಾಡೋರು ಇದ್ದರೆ ಅವ್ರಿಗೆ ಗೊತ್ತಾಗುತ್ತಂತ ಅನ್ನೋ ಕಾರಣಕ್ಕೆ ಇದೊಂದು ವಿಡಿಯೋನ ನಾನು ಮಾಡಿ ಅಪ್ಲೋಡ್ ಮಾಡೋಕೆ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ಅಪ್ಲೋಡ್ ಮಾಡ್ತೇನೆ ನಾನು. ಈಗ ಅಪ್ಲೋಡು ಮಾಡಿದಂದರೆ ಓಕೆ ಫ್ರೆಂಡ್ಸ್, ನಾಳೆ ಬೆಳಗ್ಗೆ ನೋಟ್ಲೆ ಅಪ್ಲೋಡ್ ಆಗಿರುತ್ತೆ. ನಾಳೆ ಬೆಳಗ್ಗೆ ನೀವು 8 ಗಂಟೆಗೆ ನೋಡ್ಕೋಬಹುದು ವಿಡಿಯೋನ. ಓಕೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಈ ರೀತಿ ಬಂದಿರುತ್ತೆ. ಓಕೆ, ನೋಡ್ತಾ ಇರೋದು ನಿಮ್ಗೆ ಏನಪ್ಪ ಅಂದ್ರೆ ಬ್ಯಾಕ್ಗ್ರೌಂಡ್ ನೀವು ರಿಮೂವ್ ಮಾಡೋಕ್ಕೆ ಗೊತ್ತಾಗಲಿಕ್ಕಪ್ಪ ಅಂದ್ರೆ ನನಗೆ ವಿಡಿಯೋ ಕಮೆಂಟ್ ಮಾಡಿ ವಿಡಿಯೋ ತೆಳಗೆ. ಏನಪ್ಪ ಅಂದ್ರೆ ಅದಕ್ಕೆ ನಾನು ಇದು ಮಾಡ್ತೀನಿ, ನಿಮಗೆ ಒಂದು ವಿಡಿಯೋನ ಮತ್ತೆ ವಿಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಏನು ಗೊತ್ತಾಗಲಿಕ್ಕೆ ಫ್ರೆಂಡ್ಸ್, ಎಡಿಟಿಂಗ್ ಒಳಗೆ ಗೊತ್ತಾಗಲಿಕ್ಕಂದ್ರೆ ನನಗೆ ಕಮೆಂಟ್ ಮಾಡಿರಿ. ನಿಮಗೆ ಕಮೆಂಟ್ ಮಾಡ್ತಿರಲ್ಲ ಅದಕ್ಕೆ ರಿಪ್ಲೈ ಮಾಡ್ತೀನಿ, ಇಲ್ಲಾಂದರೆ ವೀಡಿಯೋ ಮಾಡಿ ಹಾಕ್ತೀನಿ. ಓಕೆನಾ ಫ್ರೆಂಡ್ಸ, ನಾನು ಟೈಮ್ ಸಿಕ್ಕಾಗ ಬರೀ ಮಾಡಿ ಹಾಕಿರ್ತೀನಿ. ಓಕೆನಾ ಫ್ರೆಂಡ್ಸ, ಇಷ್ಟ ಇರುತ್ತೆ ಫ್ರೆಂಡ್ಸ. ಮತ್ತೆ ನೋಡ್ಕೋಬೋದು. ನೀವು ಬೇಕಾದರೆ ಇಲ್ಲಿ ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಯಾವ ನೀವು ಟೆಕ್ಸ್ಟ್ನ ಕಲರ್ ಇರ್ತಾವಲ್ಲ ಆ ಟೆಕ್ಸ್ಟ್ ಕಲರ್ ಬೇಕಾದರೆ ಇಲ್ಲಿ ಏನಂದರೆ ನೀವು ಕಲರ್ನ ಚೇಂಜ್ ಮಾಡ್ಕೋಬೋದು. ನಿಮ್ಮ ಇಷ್ಟ ಒಂದು ಕಲರ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್ ಫ್ರೆಂಡ್ಸ. ನೀವು ಹೆಂಗೆ ಫೋಟೋನ ಹೆಂಗೆ ಜನ್ರೇಟ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಯ್ತಲ್ಲ ಫ್ರೆಂಡ್ಸ. ಓಕೆ ಫ್ರೆಂಡ್ಸ, ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ನಾನು ಇಲ್ಲೇ ಮುಗಿಸ್ತಾ ಇದ್ದೇನೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಮತ್ತೆ ಮುಂದಿನ ಒಂದು ವಿಡಿಯೋಲಿ ಸಿಗೋ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೇನೆ. ಓಕೆ ಫ್ರೆಂಡ್ಸ, ಹೆಂಗಿರುತ್ತಪ್ಪ ವಿಡಿಯೋ? ಉತ್ತರ ಕರ್ನಾಟಕ ಮಂದಿಯವರು ಒಂದು ಹಾಕ್ರಿ, ಬ್ಯಾಂಕಿ ಅಂತ ಹಾಕ್ಬೇಕು ಉತ್ತರ ಕರ್ನಾಟಕ ಮಂದಿಯವರು. ಓಕೆ, ನೋಡೋಣ ಎಲ್ಲೆಲ್ಲಿ ಮುಟ್ಟೋ ವಿಡಿಯೋ ಗೊತ್ತಾಗುತ್ತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.